ಅದು ರಾತ್ರಿ ಹೊತ್ತು. ಗಾಳಿ ಇಲ್ಲ, ಹಕ್ಕಿಗಳ ಶಬ್ದನೂ ಇಲ್ಲ. ಒಂದು ವಿಚಿತ್ರ ಸ್ತಬ್ಧತೆ. ಹಾಸನ ಹತ್ರ ಒಂದು ಸಣ್ಣ ಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ಹಳೆಯ ಮನೆ. ಹಗಲು ನೋಡಿದ್ರೆ ಸಾಮಾನ್ಯವಾಗಿತ್ತು. ಆದರೆ ರಾತ್ರಿ ಹೊತ್ತು ಆ ಮನೆಯ ಹತ್ತಿರ ನಾಯಿ ಕೂಡ ಹೋಗೋದಿಲ್ಲ. ಆ ಮನೆಯಲ್ಲಿ ಒಬ್ಬ ವ್ಯಕ್ತಿ ಇದ್ರು. ಹೆಸರು ಯಾರಿಗೂ ಮುಖ್ಯ ಏನಲ್ಲ, ಆದ್ರೆ ಅವನ ಕಣ್ಣು ನೀವು ನೋಡಿದ್ರೆ ಅವನು ಏನೋ ನೋಡ್ತಿದ್ದಾನೆ ಅನ್ನಿಸ್ತಿತ್ತು. ನೀವು ನೋಡಲಾರದ ಯಾವುದೋ ಒಂದು ವಿಷಯ ಅವನು ಏನೋ ನೋಡ್ತಿದ್ದಾನೆ ಅಂತ ಅನ್ನಿಸ್ತಿತ್ತು. ಒಮ್ಮೆ ಅವನ ಜೀವನದಲ್ಲಿ ಎಲ್ಲಾನು ಕಳೆದೋಯ್ತು. ಆ ದಿನದಿಂದ ಅವನು ಮನುಷ್ಯನಂತೆಯೇ ಇರಲಿಲ್ಲ. ಅದು ರಾತ್ರಿ 3 ಗಂಟೆ. ಅವನ ಮನೆಯಲ್ಲಿ ಒಂದು ದೀಪ ಮಾತ್ರ ಇತ್ತು. ಅವನು ಆ ದೀಪದ ಬೆಳಕಿನಲ್ಲಿ ಗೋಡೆ ಮೇಲೆ ಒಂದು ನೆರಳು ನೋಡ್ತಾನೆ. ಆದ್ರೆ ಆ ಮನೆಯಲ್ಲಿ ಅವನು ಒಬ್ಬನೇ ಇದ್ದ. ಆದ್ರೆ 2 ನೆರಳುಗಳು. ಅವನ ಹತ್ತಿರದ ಮನೆ. ಆ ರಾತ್ರಿ ಹಠಾತ್ ಠಕ್ 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 ಆ ಶಬ್ದ ಮನೆಯೊಳಗೆ ಪ್ರತಿಧ್ವನಿಸ್ತಿತ್ತು. ಅವರ ಉಸಿರು ಹಿಡ್ಕೊಂಡು ಕೇಳ್ತಿದ್ರು. ಬಾಗಿಲಿನ ಅಂಚಿನಲ್ಲಿ ಯಾರೋ ನಿಂತಿರೋ ಅನುಭವ. ಅವರು ನಿಧಾನವಾಗಿ ಕೇಳಿದ್ರು, ಯಾರೋ? ಯಾರದು? ಯಾರೋ? ಆದ್ರೆ ಯಾರೂ ಉತ್ತರ ಕೊಡ್ಲಿಲ್ಲ. ಆದ್ರೆ ಬಾಗಿಲಿನ ಕೆಳಗಿಂದ ನಿಧಾನವಾಗಿ ಒಂದು ನೆರಳು ಒಳಗ್ ನುಗ್ತಾ ಇತ್ತು. ಬೆಳಿಗ್ಗೆ ಮನೆ ಮುಂದೆ ನಿಂಬೆ, ಅದರಲ್ಲಿ 3 ಸೂಜಿಗಳು, ಕಪ್ಪು ದಾರ ಮತ್ತು ಸ್ವಲ್ಪ ರಕ್ತ. ನೀವು ಈ ಕತೆ ಕೇಳ್ತಾ ಇದ್ದೀರಾ? ಹಾಗಾದ್ರೆ ಒಬ್ಬರೇ ಕೇಳಿ, ಲೈಟ್ನ ಆಫ್ ಮಾಡ್ಕೊಂಡು ಕೇಳಿ. ಯಾಕಂದ್ರೆ ನಾನು ರವಿಕಿರಣ್, ನಿಮ್ಮ ಮಿಸ್ಟರಿ ಕಿರಣ್. ನಿಮಗೆ ಗೊತ್ತಿಲ್ದಿರುವಂತಹ ಕತ್ತಲೆ ಸತ್ಯಗಳನ್ನ ನಿಮ್ಮ ಮುಂದೆ ತರೋಕೆ ಟ್ರೈ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈ ಕತೆ ಬರೀ ಕಥೆ ಅಲ್ಲ, ನೀವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ನೀವೇನಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈ ತರ ಕತ್ತಲೆ ವಿಷಯಗಳು ನಿಮಗೆ ಗೊತ್ತಾಗೋದಿಲ್ಲ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಕ್ ಹೋಗೋದು ಬೇಡ. ನೀವು ಸಬ್ಸ್ಕ್ರೈಬ್ ಬಟನ್ ಒತ್ತಿ. ನಾನು ನೆಕ್ಸ್ಟ್ ಕತೆ ಇದು ಮಾಟ ಮಂತ್ರ. ಆದ್ರೆ ಚೆನ್ನಾಗಿದೆ. ಯಾಕಂದ್ರೆ ಈ ಕತೆ ರಾತ್ರಿ ಒಬ್ಬರೇ ಇದ್ದಾಗ ಮಾತ್ರ ಸರಿಯಾಗಿ ಅರ್ಥ ಆಗುತ್ತೆ. ಸಾಯುವ ಸಮಯ ಗಮನಿಸಿ. ರಾತ್ರಿ 3 ಗಂಟೆ 7 ನಿಮಿಷ. ಅದು ಒಂದು ಸಮಯ. ಗ್ರಾಮಗಳಲ್ಲಿ ಜನ ಮಲಗಿರ್ತಾರೆ, ಆದ್ರೆ ಕೆಲವ್ರು ಮಾತ್ರ ಎದ್ದಿರ್ತಾರೆ. ಅದು ಹಾಸನ ಹತ್ತಿರ ಒಂದು ಹಳ್ಳಿ. ಅಲ್ಲಿ ಒಂದು ಮನೆ. ಆ ಮನೆ ಯಾರು ಖರೀದಿಸೋದಿಲ್ಲ, ಯಾರು ಬಾಡಿಗೆಗೂ ಕೂಡ ಹೋಗೋದಿಲ್ಲ. ಕಾರಣ, ರಾತ್ರಿ 3 ಗಂಟೆ 7 ನಿಮಿಷ ಆ ಮನೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನು ಹಿಂದೆ ಸಾಮಾನ್ಯ. ಆದ್ರೆ ಒಂದು ದಿನ ಅವನ ಹೆಂಡತಿ ಅಕಸ್ಮಾತ್ ಸತ್ತು ಹೋದ್ಲು. ಅದಾದ ಮೇಲೆ ಅವನು ಮನುಷ್ಯನಂತೆಯೇ ಇರಲಿಲ್ಲ. ಜನ ಹೇಳ್ತಿದ್ರು ಅವನು ಮಾಟ ಮಂತ್ರ ಕಲ್ತ ಅಂತ. ರಾತ್ರಿ ಅವನ ಮನೆಯಿಂದ ಮಾತುಗಳು ಕೇಳಿಸ್ತಿದ್ವು, ಆದ್ರೆ ಒಳಗ್ ಮಾತ್ರ ಅವನು ಒಬ್ಬನೇ ಇದ್ದ. ಒಮ್ಮೆ ಒಬ್ಬ ಹುಡುಗ ಆ ಮನೆ ಹತ್ರ ಹೋಗಿದ್ದ. ಕಿಟಕಿ ಮೂಲಕ ಒಳಗಡೆ ನೋಡ್ದ. ನೆಲದ ಮೇಲೆ ಇದೇನೋ ವೃತ್ತ ಬರ್ದಿದ್ದ. ಅದರ ಮಧ್ಯದಲ್ಲಿ ನಿಂಬೆಣ್ಣು, ಕೂದಲು, ರಕ್ತ, ಏನೇನೋ ಬರ್ತಿದ್ದ. ಮತ್ತು ಒಂದು ಕಪ್ಪು ಆಕಾರ ಅವನ ಹಿಂದೆ ನಿಂತಿತ್ತು. ಆದರೆ ಆ ವ್ಯಕ್ತಿ ಮುಂದೆ ನೋಡ್ತಿದ್ದ, ಹಿಂದೆ ಇರುವುದನ್ನು ಅವನು ನೋಡಲಿಲ್ಲ. ಅವನ ಹತ್ತಿರದ ಮನೆ ಒಂದು ಕುಟುಂಬ. ಆ ರಾತ್ರಿ ಠಕ್ 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 ಆ ಶಬ್ದ ಮನೆ ತುಂಬ ಹರಡಿತ್ತು. ಅವರು ಬಾಗಿಲಿಗೆ ಹತ್ರ ಹೋದ್ರು. ಅಲ್ಲಿ ಯಾರೂ ಇರಲಿಲ್ಲ. ಆದ್ರೆ ಬಾಗಿಲಿನ ಕೆಳಗಿಂದ
ರಕ್ತದ ಹನಿ ಒಳಗೆ ಹರಿಯತೊಡಗಿತು. ಅವರ ಮಗ ಆ ರಾತ್ರಿ ಹಠಾತ್ ಎದ್ದ. ಅವನು ನಿಧಾನವಾಗಿ ನಕ್ಕ. ಅವನ ಧ್ವನಿ ಅವನದ್ದಲ್ಲ. ಅವನು ಹೇಳ್ದ, ನೀವು ಬಾಗಿಲು ತೆಗೆಯಲಿಲ್ಲ, ಆದರೆ ನಾನು ಒಳಗೆ ಬಂದೆ. ಅವನ ಕಣ್ಣು ಕಪ್ಪಾಗಿ ಹೋಗಿತ್ತು. ಮುಂದಿನ ದಿನ ಆ ಕುಟುಂಬ ಆ ಮನೆ ಬಿಟ್ರು. ಆ ವ್ಯಕ್ತಿ ಕೆಲ ದಿನಗಳ ನಂತರ ಸತ್ತ ಸ್ಥಿತಿಯಲ್ಲಿ ಸಿಗ್ತಾನೆ. ಆದರೆ ಅವನ ದೇಹದ ಹತ್ರ ಒಂದು ನೋಟಿತ್ತು. ಅದರಲ್ಲಿ ಬರೆದಿತ್ತು, ನಾನು ಅವನನ್ನ ಕರೆಸಿದ್ದೆ, ಆದರೆ ಈಗೋ ಅವನು ನನ್ನನ್ನು ಕರೆದುಕೊಳ್ತಾನೆ. ಆ ಮನೆ ಇವತ್ತು ಕೂಡ ಖಾಲಿ ಇದೆ. ಅಲ್ಲಿನ ಜನ ಹೇಳ್ತಾರೆ, ರಾತ್ರಿ 3:07 ಬಾಗಿಲು ತಟ್ಟಿದ್ರೆ ಅದು ಒಳಗೆ ಬರೋಕೆ ಕೇಳೋದಿಲ್ಲ. ಅದು ಈಗಾಗಲೇ ಒಳಗಡೆ ಇರುತ್ತದೆ. ನಿಮಗೆ ಈ ವಿಡಿಯೋ ನೋಡಾದ್ಮೇಲೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ. ಹಾಗೆ ಬೆಂಗಳೂರು ಡಾರ್ಕ್ ಸೀಕ್ರೆಟ್ಸ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡಾದ್ಮೇಲೆ ನಿಮಗೆ ಡೌಟ್ಸ್ ಬರ್ಬೋದು, ಆನ್ಸರ್ಸ್ ಸಿಗದೇನೂ ಇರ್ಬೋದು. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ. ಮತ್ತು ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡಿ. ಯಾಕಂದರೆ ಇದಕ್ಕಿಂತ ಹಾರರ್ ಆಗಿರುವಂತಹ ಇನ್ಫಾರ್ಮೇಷನ್ ವಿಡಿಯೋಸ್ ಇನ್ಸ್ಟಾಗ್ರಾಮ್ನಲ್ಲಿ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕತೆ ಶುರುವಾಗುತ್ತೆ. ನಾನು ನಿಮ್ಮ ರವಿಕಿರಣ್, ಆಸ್ ಅ ಮಿಸ್ಟರಿ ಕಿರಣ್, ಸೈನಿಂಗ್ ಆಫ್. ಆವಾಯಿತ.